ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಇವತ್ತೊಂದು ಅವಲಕ್ಕಿ ಪಾಯಸ ಮಾಡೋಣ ಅಂತ ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ. ರಾಗಿ ಅವಲಕ್ಕಿ ತೊಗೊಂಡು ಪಾಯಸ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೆಗೆ ಯಾರಾದರೂ ನೆಂಟರು ಬಂದಿರ್ತಾರೆ, ಬೇಗನೆ ಆಗಬೇಕು, ಆವಾಗ ಈ ರೀತಿ ಪಾಯಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಅಕ್ಕಿ ಪಾಯಸ ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ಇಟ್ಟಾಕ್ತಾರೆ. ಆವಾಗ ಈ ರೀತಿ ಪಾಯಸ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಮತ್ತು ಎಷ್ಟು ಕಡಿಮೆ ಸಮಯದಲ್ಲಿ ಆಗುತ್ತೆ ಅಂದರೆ ಅಷ್ಟು ಕಡಿಮೆ ಸಮಯದಲ್ಲಿ ಆಗುತ್ತೆ. ರಾಗಿನ ಸ್ವಲ್ಪ ಹುರ್ಕೊಳ್ಬೇಕು. ಕೈಗೆ ಮುಟ್ಟಿದರೆ ಅದು ಬಿಸಿ ತಾಗುತ್ತಲ್ವ, ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಒಂದು ಮೀಡಿಯಮ್ ಸೈಜ್ ಲೋಟದಲ್ಲಿ ಈ ಅವಲಕ್ಕಿ ತೊಗೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಒದಗುತ್ತೆ ಇದು. ನಾವು 5-6 ಜನಕ್ಕೆ ಅಂತ ಮಾಡಿದರೆ ಅದು 7-8 ಜನ ಆರಾಮಾಗಿ ತಿನ್ಬೋದು. ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ನೈಸ್ ಪೇಸ್ಟ್ ಮಾಡಬೇಕು. ಕಾಯಿ ಹಾಲು ಹಾಕೋದಕ್ಕಿಂತ ಪೇಸ್ಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಈ ಥರ ಕಾಯಿ ತೊಗೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ರೀತಿ ಅವಲಕ್ಕಿಯಲ್ಲಿ ಪಾಯಸ ಮಾಡಿದ್ದು ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಅದರಲ್ಲೂ ರಾಗಿ ಅವಲಕ್ಕಿ ತೊಗೊಂಡಿದ್ದೀನಿ. ಡಯಟ್ ಕಾನ್ಷಿಯಸ್ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ವಿಡಿಯೋ ನೋಡ್ತಿರೋರಿಗೆ ಇಷ್ಟವಾದರೆ ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಮೆಂಬರ್ಸಿಗೆ, ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿ ನಿಮಗೆ ಇಷ್ಟವಾದರೆ. ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 4 ಏಲಕ್ಕಿ ಹಾಕಿದ್ದೀನಿ. ಕಾಯಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಇದ್ದರೆ ಪಾಯಸದ ಥಿಕ್ನೆಸ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಲು ಹಾಕ್ತಾಯಿಲ್ಲ, ಕಾಯಿ ಪೇಸ್ಟೇ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಜೊತೆಗೆ ಒಂದು 7-8 ಗೋಡಂಬಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ಹಾಲಲ್ಲೆಲ್ಲ ನೆನೆಸಿಟ್ಟಿಲ್ಲ, ಹಾಗೆ ಡೈರೆಕ್ಟ್ ಹಾಕ್ಕೊಂಡೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಿಢೀರಾಗಿ ಮಾಡಬೇಕಂದ್ರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಹಾಕಿ ಹುರ್ಕೊಳ್ಬೇಕು. ನಾನು ಗೋಡಂಬಿ ಹಾಕ್ತಾಯಿಲ್ಲ, ಯಾಕೆಂದರೆ ಪೇಸ್ಟಿಗೆ ಹಾಕಿದ್ದೆ. ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತೀನಿ. ಮತ್ತು ಇದೇ ಬಟ್ಲಿಗೆ ಕಾಯಿ ಪೇಸ್ಟ್ ಮಾಡಿದ್ದೀನಲ್ವ, ಅದನ್ನು ಹಾಕ್ಕೊಳ್ಬೇಕು. ಅದು ಸ್ವಲ್ಪ ಅದ್ರ ಜೊತೆಗೆ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಫಸ್ಟ್ ಬೆಲ್ಲ ಕರಗಿಸಿ ಆಮೇಲೆ ಕಾಯಿ ಪೇಸ್ಟ್ ಹಾಕ್ಕೊಂಡು ಕುದಿಸ್ಬೇಕು. ಜೋನಿ ಬೆಲ್ಲ ಇರೋದ್ರಿಂದ ಕಾಯಿ ಪೇಸ್ಟ್ ಫಸ್ಟ್ ಹಾಕಿದ್ದೀನಿ. ನಂತರ ಇದಕ್ಕೆ ತರಿಯಾಗಿ ಮಾಡಿದ ಅವಲಕ್ಕಿ ಹಾಕಬೇಕು. ಜೋನಿ ಬೆಲ್ಲ ಇರೋದ್ರಿಂದ ಸುಲಭ ಆಗುತ್ತೆ. ಇಲ್ಲಾಂದರೆ ಫಸ್ಟೇ ಬೆಲ್ಲನ ಹಾಕಿ ಕುದಿಸ್ಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಆಮೇಲೆ ಕಾಯಿ ಪೇಸ್ಟ್ ಹಾಕಬೇಕು. ಇದು ಚೆನ್ನಾಗಿ ಇವಾಗ ಕುದಿಬೇಕು. ಕುದ್ದ ಮೇಲೆ ಅವಲಕ್ಕಿ ತರಿ ಮಾಡಿರ್ತೀವಲ್ವ, ಅದು ಹಾಕಬೇಕು. ಈ ಕಾಯಿ ಪೇಸ್ಟಿಗೆ 3 ಅಥವಾ 4 ಲವಂಗ ಹಾಕಿದ್ದೀನಿ, ಪರಿಮಳ ಚೆನ್ನಾಗಿರುತ್ತೆ. ಇವಾಗ ಅವಲಕ್ಕಿನ ತರಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ. ಇಡೀ ಅವಲಕ್ಕಿನೂ ಹಾಕಿದ್ರೆ ಆಗುತ್ತೆ, ತುಂಬ ದಪ್ಪ ಬರುತ್ತೆ ಅಂತ ಹೇಳಿ ನಾನು ಅವಲಕ್ಕಿ ತರಿನ ಹಾಕ್ತಾಯಿದ್ದೀನಿ. ಅವಲಕ್ಕಿ ಪಾಯಸದ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 1 ಲೋಟ ಅವಲಕ್ಕಿ ತೊಗೊಂಡ್ರೆ ಹಾಲು, ಕಾಯಿ ಪೇಸ್ಟು, ನೀರು ಎಲ್ಲ ಸೇರಿ ಒಂದು 6 ಲೋಟ ಹಾಕಿದರೆ ಸರಿಯಾಗಿ ಹದ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ದಪ್ಪ ಆಗುತ್ತೆ, ತುಂಬ ಒದಗುತ್ತೆ ಇದು. ಲೋ ಫ್ಲೇಮಲ್ಲಿಟ್ಟು ಅವಲಕ್ಕಿನ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಹುರಿದಿರೋ ಗೋಡಂಬಿ ದ್ರಾಕ್ಷಿ ಹಾಕಿದರೆ ಅವಲಕ್ಕಿ ಪಾಯಸ ರೆಡಿ. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.